ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ BCom BBA ಇಬ್ಬರಿಗೂ ಸೇಮ್ ಕಾನ್ಸೆಪ್ಟ್ ಇರೋದು. ಸೊ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಆ್ಯಂಡ್ ಪ್ರಾಕ್ಟೀಸಸ್ ಮಾಡ್ಯೂಲ್ 3 ಆಲ್ರೆಡಿ ಮಾಡ್ಯೂಲ್ 1 ಮಾಡ್ಯೂಲ್ 2 ಅಪ್ಲೋಡ್ ಆಗಿದೆ. ಪ್ಲೇ ಲಿಸ್ಟಲ್ಲಿ ಇರುತ್ತೆ, ವಿಡಿಯೋ ಹೋಗಿ ನೋಡಿ. ಆ್ಯಂಡ್ ಏನು ನೀವು ವಿಡಿಯೋನ ಕೇಳಿರ್ತೀರಲ್ವಾ, ನೋಟ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ. ಲೈಕ್ 3 ಚಾಪ್ಟರ್ಸ್ ಕಂಪ್ಲೀಟಾಗಿ ಅಪ್ಲೋಡ್ ಆದಮೇಲೆ ನಾನು ನೋಟ್ಸ್ ಕಳ್ಸೋಕ್ಕಾಗೋದು, ಫಸ್ಟೇ ಹೇಳ್ತಾ ಇದ್ದೀನಿ. ನೀವು DM ಮಾಡಿ ನಾನು ನೋಟ್ಸನ್ನ ಕಳಿಸ್ಕೊಡ್ತೀನಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಮಾಡ್ಯೂಲ್ 3 ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಆ್ಯಂಡ್ ಪ್ರಾಕ್ಟೀಸಸ್. ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಏನಿರುತ್ತೆ ಮತ್ತು ಯಾವ ಥರ ಪ್ರಾಕ್ಟೀಸಸ್ ಇರುತ್ತೆ ಅಂತ ಒನ್ ಬೈ ಒನ್ ನೋಡೋಣ. ಇವಾಗ ಫಸ್ಟ್ ಕಾನ್ಸೆಪ್ಟೇ ನಿಮಗೆ ರೋಲ್ ಆಫ್ ಸಿಟಿಸನ್ ಇನ್ ಡೆಮೋಕ್ರಸಿ. ಇವಾಗ ಡೆಮೋಕ್ರಸಿನಲ್ಲಿ ಸಿಟಿಸನ್ಸ್ದು ಏನು ರೋಲ್ ಅಂತ ನಾವು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಿಟಿಸನ್ ಅಂದರೆ ಏನು, ಸಿಟಿಸನ್ ಅಂದರೆ ಯಾರು ಅಂತ ಅಂದರೆ, ಈ ಸಿಟಿಸನ್ ಇಸ್ ಎ ಲೀಗಲ್ ಮೆಂಬರ್ ಆಫ್ ಎ ಕಂಟ್ರಿ. ಅಂದರೆ ಲೀಗಲಾಗಿ ನಾವು ಮೆಂಬರ್ ಆಗಿರೋದು. ಲೈಕ್ ನೀವು ನೋಡಿರ್ತೀವಿ ಅನಿಸುತ್ತೆ, ನಮ್ಮ ಹತ್ರ ಒಂದೇ ಒಂದು ಆಧಾರ್ ಕಾರ್ಡ್ ಇದೆ, ಒಂದೇ ಒಂದು ಪಾನ್ ಕಾರ್ಡ್ ಇದೆ ಅಲ್ವಾ. ಈಗ SBIಯಲ್ಲಿ ಅಕೌಂಟ್ ಮಾಡಿಸಿದೆ, ಒಂದೇ ಅಕೌಂಟ್ ಮಾಡಿಸ್ತೀವಿ ನಾವು. ಇಲ್ಲಿಗಲ್ ಅಂದರೆ ಏನು, ಈಗ ಪಾಕಿಸ್ತಾನದಿಂದ ಒಂದು 10 ಜನ ಓಡ್ ಬಂದುಬಿಟ್ಟಿರ್ತಾರೆ. ಅವ್ರು ಬಂದುಬಿಟ್ಟು ನಾವು ಇಂಡಿಯನ್ ಅಂತ ಇಲ್ಲೀಗಲಾಗಿ ಮಾಡಿಸೋವಂಥದ್ದು. ಅದೇ ನಾವು ಇಂಡಿಯನ್ಸು ಲೀಗಲಾಗಿ ಇರ್ತೀವಿ. ನಾವೇನು ಮಾಡ್ತೀವಿ ಅಂದರೆ, ನಮಗೇನು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದೆ ಅಲ್ವಾ, ಅದನ್ನೆಲ್ಲ ಎಂಜಾಯ್ ಮಾಡ್ತೀವಿ. ಹಾಗೆಯೇ ನಮಗೆ ನಮ್ಮ ನೇಷನ್ ಬಗ್ಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಫಾಲೋ ಮಾಡ್ತೀವಿ. ಸಿಟಿಸನ್ ಅಂತ ಯಾವ, ಎ ಸಿಟಿಸನ್ ಇಸ್ ಎ ಲೀಗಲ್ ಮೆಂಬರ್ ಆಫ್ ಎ ಕಂಟ್ರಿ ಹೂ ಎಂಜಾಯ್ಸ್ ರೈಟ್ಸ್ ಆ್ಯಂಡ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ನೇಷನ್. ಅಂದರೆ ನಮಗೆ ನೇಷನ್ ಮೇಲೆ ರೆಸ್ಪಾನ್ಸಿಬಿಲಿಟಿನೂ ಇದೆ, ಹಾಗೆಯೇ ನಮ್ಗೆ ಏನೇನು ರೈಟ್ಸ್ ಕೊಟ್ಟಿದ್ದಾರಲ್ಲ ಅದನ್ನೆಲ್ಲ ನಾವು ಎಂಜಾಯ್ ಮಾಡ್ಕೋಬೋದು. ಅಂದರೆ ಯಾವ ದೇಶಕ್ಕೆ ಅದು ಹೋಗಿ ಓದ್ಬೋದು, ಏನು ಬೇಕಾದರೂ ಮಾಡ್ಬೋದು. ಹಾಗೆಯೇ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಇನ್ನೊಂದು ದೇಶಕ್ಕೆ ಹೋಗಿ ಕೆಲಸ ಮಾಡ್ತಿದ್ದೀವಿ, ಓದ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ನೇಷನ್ನ ನಾವು ಚೀಪಾಗಿ ನೋಡೋದಲ್ಲ ಅಲ್ವಾ. ಆಮೇಲೆ ಸಿಟಿಸನ್ ಅಂದರೆ ಒಬ್ಬ ಮನುಷ್ಯ ಯಾವ ಕಂಟ್ರಿಗೆ ಬಿಲಾಂಗ್ ಆಗ್ತಾನೆ, ನಮ್ಮ ಇಂಡಿಯನ್ ಕಂಟ್ರಿಗೆ ಯಾರು ಬಿಲಾಂಗ್ ಆಗ್ತಾನೆ ಅವನ್ನ ಸಿಟಿಸನ್ ಅಂತ ಹೇಳ್ತೀವಿ. ಹಾಗೆಯೇ ನಮ್ಮ ಲಾಗಳು ಏನಿದೆಯೋ ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಆಯಿತಾ. ಮತ್ತು ಯಾರನ್ನ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ, ಈ ಇಂಡಿಯಾದಲ್ಲಿ ಹುಟ್ಟಿದಾನಲ್ವ, ಯಾರದೇ ಹುಟ್ಟಿದ್ಲಿ ಅಂದರೆ ಹುಡುಗ ಹುಡುಗಿ ಟ್ರಾನ್ಸ್ಜೆಂಡರ್ ಯಾರು ಹುಟ್ಟಿದ್ದೂ ಅವ್ರನ್ನ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎನಿ ಒನ್ ಹೂಸ್ ಪೇರೆಂಟ್ಸ್ ಆರ್ ಇಂಡಿಯನ್. ಇನ್ ಕೇಸ್ ನಿಮ್ಮ ಅಪ್ಪ ಅಮ್ಮ ಏನಾದರೂ ಇಂಡಿಯನ್ ಆಗಿದ್ದೆ, ಇವನ್ ನೀವು ಕೂಡ ಇಂಡಿಯನ್ ಆಗ್ತೀರ, ಆಯಿತಾ. ಇವಾಗ ಸಿಟಿಸನ್ ಅಂದರೆ ಏನಂತ ಗೊತ್ತಾಯಿತು. ಇವಾಗ ರೋಲ್ ಆಫ್ ಸಿಟಿಸನ್ ಇನ್ ಡೆಮೋಕ್ರಸಿ ಅಂತ ನೋಡೋಣ. ಸಿಟಿಸನ್ಸ್ ಅಂದರೆ ನಾವೇನೇ ಡೆಮೋಕ್ರಸಿಗೆ ಬ್ಯಾಕ್ ಬೋನ್ ಆಗಿರೋದು. ಅಂದರೆ ನಮ್ಮಿಂದನೇ ಇದು ಡೆಮೋಕ್ರಸಿ ನಿಂತಿರೋದು. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ, ಒನ್ ಬೈ ಒನ್ ಈಗ ಪಾಯಿಂಟನ್ನು ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ಇವಾಗ ನಾನು ಏನಂದರೆ, ಬ್ಯಾಕ್ ಬೋನ್ ನಾವು ಡೆಮೋಕ್ರಸಿದು ಹೇಗೆ ಅಂತ ಅಂದರೆ, ಇವಾಗ ನೋಡಿ, ನಾವು ಹೋಗ್ಬಿಟ್ಟು ಓಟ್ ಹಾಕಿಲ್ಲ ಅಂದರೆ, ಯಾರು ಓಟೇ ಹಾಕೋದಿಲ್ಲ ಅಂದ್ಕೊಳ್ಳಿ. ಈಗ 5 ವರ್ಷಕ್ಕೊಂದ್ಸತಿ ಏನು ಎಲೆಕ್ಷನ್ ಬರುತ್ತೆ, ಅದಕ್ಕೆ ಹೋಗಿ ನಾವು ಓಟೇ ಹಾಕಿಲ್ಲ ಅಂತ ಅಂದ್ಕೊಂಡ್ರೆ ಹೇಗೆ ಕಾನ್ಸ್ಟಿಟ್ಯೂಷನ್ ಇಳ್ಕೊಳ್ಳುತ್ತೆ, ಡೆಮೋಕ್ರಸಿ ಹೇಗೆ ವರ್ಕ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಮ ರೋಲ್ ಏನು ಅಂದರೆ, ಫಸ್ಟ್ ಪಾಯಿಂಟ್ ಬಂದು ವೋಟಿಂಗ್ ಇನ್ ಎಲೆಕ್ಷನ್. ಫಸ್ಟ್ ಪಾಯಿಂಟ್ ಏನು, ರೋಲ್ ಆಫ್ ಸಿಟಿಸನ್ ಇನ್ ಡೆಮೋಕ್ರಸಿ. ಈಗ ಡೆಮೋಕ್ರಸಿನ ಬಿಲ್ಡ್ ಮಾಡೋದಲ್ಲಿ ನನ್ನ ರೋಲ್ ಏನು ಅಂತ ನೀವು ನೋಡೋಂಗಿದೆ. ಫಸ್ಟ್ ಬಂದು ವೋಟಿಂಗ್ ಇನ್ ಎಲೆಕ್ಷನ್ಸ್. ನಿಮ್ಮ ಮೇನ್ ರೋಲ್ ಏನಾಗುತ್ತೆ, ನೀವು ಎಲೆಕ್ಷನ್ನಲ್ಲಿ ಹೋಗ್ಬಿಟ್ಟು ವೋಟ್ ಮಾಡಬೇಕು, ಹಾನೆಸ್ಟ್ ಆಗಿರಬೇಕು, ಪ್ರಾಂಪ್ಟ್ ಆಗಿರಬೇಕು, ಒಂದು ಒಳ್ಳೆ ಲೀಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇವನು ನಮ್ಮ ಕ್ಯಾಸ್ಟು, ಅದಕ್ಕೆ ಇವನ್ನ ವೋಟ್ ಹಾಕ್ತಾಯಿದ್ದೀನಿ ಅಂತ ಆ ಥರ ಎಲ್ಲನೂ ಫ್ಯಾಸಿಲಿಟಿ ಮಾಡಿಬಿಟ್ಟು ವೋಟ್ ಮಾಡಬಾರ್ದು. ನೀವು ಕ್ಯಾಸ್ಟು, ರಿಲಿಜಿಯನು ಇದನ್ನೆಲ್ಲ ನೋಡಿಬಿಟ್ಟು ವೋಟ್ ಮಾಡಬಾರ್ದು. ಇವಾಗ ಸಿದ್ದರಾಮಯ್ಯನ ನಾನು ವೋಟ್ ಮಾಡಿದ್ರೆ ನಮ್ಮ ಕ್ಯಾಸ್ಟನ್ನ ಮೇಲೆ ಡೆವಲಪ್ ಆಗುತ್ತೆ ಅನ್ನೋ ಥರ ಎಲ್ಲ ವೋಟ್ ಮಾಡಬಾರ್ದು. ಇವಾಗ ನಾವು ಸಿದ್ದರಾಮಯ್ಯನ ವೋಟ್ ಮಾಡಿ ಗೆಲ್ಲಿಸಿದ್ರೆ ನಮಗೆ ಯಾವ ಥರ ಫೆಸಿಲಿಟೀಸ್ ಸಿಗುತ್ತೆ, ನಮ್ಮ ಕರ್ನಾಟಕ ಯಾವ ಥರ ಡೆವಲಪ್ ಆಗುತ್ತೆ, ಎಜುಕೇಷನ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಮತ್ತು ಫಂಡ್ಸನ್ನೆಲ್ಲ ಬಜೆಟ್ ಇರ್ಬೋದು, ಇದನ್ನೆಲ್ಲ ಇವ್ರ ಕೈಯಲ್ಲಿ ಡಿವೈಡ್ ಮಾಡೋದಕ್ಕಾಗತ್ತಾ, ಇವ್ರಿಗೆ ಐಡಿಯಾ ಇದೆಯಾ ಅನ್ನೋದನ್ನು ನಾವು ಫಸ್ಟ್ ನೋಡಬೇಕು. ಸೊ ಫಸ್ಟ್ ನಮ್ಮ ಹತ್ರ ಏನು ರೈಟ್ಸ್ ಇರೋದು, ವೋಟಿಂಗ್ ಇನ್ ಎಲೆಕ್ಷನ್, ಆಯಿತಾ. ನೆಕ್ಸ್ಟ್ ಬಂದು ಒಬೇಯಿಂಗ್ ಲಾಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ಸ್. ಏನಂದರೆ ನೆಕ್ಸ್ಟ್ ರೋಲ್ ಏನಂದರೆ, ನಾವು ಲಾ ಮತ್ತು ಕಾನ್ಸ್ಟಿಟ್ಯೂಷನ್ ಏನು ಹೇಳೋದು ನಾವು ಕೇಳಬೇಕು. ಏನೇನು ಹೇಳಿತ್ತು ಕಾನ್ಸ್ಟಿಟ್ಯೂಷನು ಫಸ್ಟು ಮತ್ತು ಸೆಕೆಂಡ್ ಚಾಪ್ಟರಲ್ಲಿ, ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಕ್ಯಾಸ್ಟು, ಕಲರು, ಹಾಳ ಮೂಳ ಇದನ್ನೆಲ್ಲ ನೋಡಿಬಿಟ್ಟು ನೀವು ಒಬ್ಬನ ಕೀಳಾಗಿ ನೋಡೋದಿರ್ಬೋದು, ಇಲ್ಲ ತುಂಬ ರೆಸ್ಪೆಕ್ಟ್ ಕೊಡೋದು ಆಗಿರಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಈಕ್ವಲ್ ಆಗಿ ರೆಸ್ಪೆಕ್ಟ್ ಸಿಗಬೇಕು, ಎಜುಕೇಷನ್ ಸಿಗಬೇಕು. ಯಾವ ದೇಶದಲ್ಲದೆ ಹೋಗಿ ಕೆಲಸ ಮಾಡ್ಬೋದು ಅಲ್ವಾ. ಸೊ ನಾವು ಇದನ್ನು ಒಬೇ ಮಾಡಬೇಕು. ಆಮೇಲೆ ಏನು ರೂಲ್ಸ್ ಇದೆ, ಇವಾಗ ನೋಡಿ ನಮ್ಮ ಜನ ಹೇಗೆ ಅಂದರೆ,
ಹೆಲ್ಮೆಟ್ ಹಾಕ್ಕೊಂಡು ಹೋಗು ಅಂತ ಹೇಳ್ತಾರೆ, ಕೇಳೋದಿಲ್ಲ. ಅದೇನೇ ಫೈನ್ ಹಾಕ್ತೀನಿ ಅನ್ನಂಗಿದ್ದ ಅವಾಗ ಹೆಲ್ಮೆಟ್ ಹಾಕೋತಾರೆ. ಅಯ್ಯೋ 500 ಫೈನ್ ಪೇ ಮಾಡಬೇಕಾಗುತ್ತೆ ಅಂತ ಅವ್ರಿಗೆ ಜೀವದ ಮೇಲೆ ಭಯ ಇರಲ್ಲ. ಯಾವಾಗ ಫೈನ್ ಅಂತ ಬರುತ್ತೋ ಆವಾಗ ಭಯ ಪಡ್ಕೋತಾರೆ. ಆಮೇಲೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕಾನ್ಸೆಪ್ಟು ಇದೇನಿತ್ತು, ಕುಡ್ಕೊಂಡು ಗಾಡಿ ಓಡಿಸ್ಬೇಡಿ ಅಂತ ಹೇಳಿದ್ರು. ನಮ್ಮ ಜನ ಕೇಳಿಲ್ಲ. ಆಮೇಲೆ ಯಾವಾಗ ಫೈನ್ ಹಾಕೋದು ಸ್ಟಾರ್ಟ್ ಮಾಡೋದು ಆವಾಗ ಕುಡ್ಕೊಂಡು ಗಾಡಿ ಓಡಿಸೋದನ್ನು ತಪ್ಪಿಸ್ತಾರೆ. ಯಾಕಂದರೆ ಇವಾಗ ರೂಲ್ಸ್ ಮಾಡಿದಾರಲ್ವಾ, ನೀನು ಕುಡ್ಕೊಂಡು ಗಾಡಿ ಓಡಿಸಿದ್ರೆ ಫೈನ್ ಹಾಕ್ತೀವಿ. ಸೊ ಆ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಮತ್ತು ಒಂದು ಪೀಸನ್ನ ಮೇಂಟೈನ್ ಮಾಡಬೇಕು. ಅಕ್ಕಪಕ್ಕ ಸುಮ್ಮನೆ ಗಲಾಟೆ ಮಾಡೋದು, ಮದರ್ ಸಿಸ್ಟರ್ ಅಂತೆಲ್ಲ ಬೀದಿಲೆಲ್ಲ ಬೈಕೊಂಡು ಓಡಾಡೋದು, ಕಿರ್ಚಾಡೋದು, ಈ ಥರ ಎಲ್ಲ ಮಾಡಬಾರ್ದು. ಪೀಸ್ಫುಲ್ಲಾಗಿರಬೇಕು. ನೀವು ನೆಮ್ಮದಿಯಾಗಿ ಇನ್ನೊಬ್ರಿಗೂ ನೆಮ್ಮದಿಯಾಗಿರೋಕ್ಕೆ ಬಿಡಿ ಅಂತ. ನೆಕ್ಸ್ಟ್ ಪಾಯಿಂಟ್ ಬಂದು ಪೇಯಿಂಗ್ ಟ್ಯಾಕ್ಸಸ್ ಹಾನೆಸ್ಟ್ಲಿ. ಏನು ನಾನು ಸಿಟಿಸನ್, ನನ್ನ ರೋಲ್ ಏನಂದರೆ ಪೇಯಿಂಗ್ ಟ್ಯಾಕ್ಸ್ ಹಾನೆಸ್ಟ್ಲಿ. ನನಗೆ ಎಷ್ಟು ಇನ್ಕಮ್ ಬಂದಿದೆಯೋ ಅದರ ಮೇಲೆ ಇಷ್ಟು % ಟ್ಯಾಕ್ಸ್ ಹಾಕಿದ್ರೆ ನಾನು ಹಾನೆಸ್ಟಾಗಿ ಪೇ ಮಾಡಬೇಕು. ಅದು ಬಿಟ್ಬಿಟ್ಟು ನನ್ನ ಅಕೌಂಟಿಂದ ನಮ್ಮ ಅಮ್ಮನ ಅಕೌಂಟಿಗೆ ಸ್ವಲ್ಪ, ನಮ್ಮ ಅಪ್ಪನ ಅಕೌಂಟಿಗೆ ಸ್ವಲ್ಪ ದುಡ್ಡನ್ನ ಡಿವೈಡ್ ಮಾಡಿಬಿಟ್ಟು ನನ್ನ ಹತ್ರ ದುಡ್ಡೇ ಇಲ್ಲ, ನನ್ನ ಹತ್ರ ಇರೋದಿಷ್ಟೇ ದುಡ್ಡು, ನಾನು ಟ್ಯಾಕ್ಸ್ ಪೇ ಮಾಡಲ್ಲ ಅಂತ ಎಲ್ಲ ಹೇಳೋ ಹಾಗಿಲ್ಲ. ಇವಾಗ ನೀವೇನು ಟ್ಯಾಕ್ಸನ್ನು ಪೇ ಮಾಡ್ತೀರಲ್ವಾ, ಅದರಿಂದ ಗೌರ್ಮೆಂಟ್ಗೆ ಯೂಸ್ ಆಗುತ್ತೆ. ಅಂದರೆ ಒಂದು ರೋಡನ್ನು ಬಿಲ್ಡ್ ಮಾಡೋದಿರ್ಬೋದು, ಇಲ್ಲ ಸ್ಕೂಲನ್ನು ಬಿಲ್ಡ್ ಮಾಡೋದು, ಹಾಸ್ಪಿಟಲ್ಸನ್ನು ಏನೋ ಒಂದು ಡೆವಲಪ್ ಮಾಡೋದು, ಪಬ್ಲಿಕ್ ಸರ್ವೀಸಸ್ಸು. ಇವಾಗ ಏನು ನಿಮ್ಮದು ದುಡ್ಡೆಲ್ಲ ಟ್ಯಾಕ್ಸಸ್ ಪೇ ಮಾಡಿರ್ತಾರಲ್ವ, ಅದು ಬಡವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡೋದಿರ್ಬೋದು, ಇಲ್ಲ ಕೆಲವೊಂದು ಕಿಟ್ಗಳನ್ನು ಕೊಡ್ತಾರೆ. ಇವಾಗ ಗಾಯ ಕೆಲಸ ಮಾಡ್ತಾರೆ ಗೊತ್ತಾ, ಅವ್ರ ಮಕ್ಳಿಗೆಲ್ಲನೂ ಸ್ಕಾಲರ್ಶಿಪ್ ಸಿಗುತ್ತೆ. ಇವಾಗ ನಿಮ್ಮ ಡಿಗ್ರಿ ಓದ್ತಾ ಇದ್ದರೆ 25,000 ರುಪೀಸ್ ಸ್ಕಾಲರ್ಶಿಪ್ ಸಿಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಓದೋದಕ್ಕೆ ಎಕ್ಸ್ಟ್ರಾ, ಈಗ ಸ್ಕೂಲ್ಗೆ ಏನಾದರೂ ಹೋಗ್ತಿದ್ದೆ ಅವ್ರಿಗೆ ಒಂದು 10,000 ರುಪೀಸ್ ಅಷ್ಟು ಕಿಟ್ಟನ್ನು ಫ್ರೀಯಾಗಿ ಕೊಡ್ತಾರೆ. ಅಂದರೆ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಮ ಸೆಮ್ಮಿಗೆ ಒಂದು ವರ್ಷಕ್ಕೆ ಏನೇನು ಬೇಕೋ ಐಟಮ್ಸು ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನೆಲ್ಲ ಎಲ್ಲಿಂದ ಮಾಡ್ತಾರೆ ಗೌರ್ಮೆಂಟು, ಅವ್ರ ಅಪ್ಪನ ಮನೆ ದುಡ್ಡು ತೊಗೊಬರಲ್ಲ. ನೀವೇನು ಟ್ಯಾಕ್ಸ್ ಪೇ ಮಾಡಿರ್ತೀರಲ್ವ ಅದರಲ್ಲೇ ಇವ್ರಿಗೆಲ್ಲ ಕೊಡೋ ಅಂಥದ್ದು. ಅರ್ಥ ಆಯ್ತಲ್ಲ. ಇವಾಗ ಫಸ್ಟ್ ಪಾಯಿಂಟ್ ಏನಿತ್ತು, ವೋಟ್ ಮಾಡಬೇಕು. ನೆಕ್ಸ್ಟು ಲಾ ಮತ್ತು ಕಾನ್ಸ್ಟಿಟ್ಯೂಷನ್ನ ಒಬೆ ಮಾಡಬೇಕಿತ್ತು. ಟ್ಯಾಕ್ಸನ್ನ ಕರೆಕ್ಟಾಗಿ ಪೇ ಮಾಡಬೇಕು. ನೆಕ್ಸ್ಟು ಪಾರ್ಟಿಸಿಪೇಟಿಂಗ್ ಇನ್ ಗವರ್ನಮೆಂಟ್ ಡಿಸಿಷನ್. ಇವಾಗ ಗೌರ್ಮೆಂಟ್ ಏನಾದರೂ ಡಿಸಿಷನ್ ತೊಗೋತಾ ಇದೆ ಅಂದಾಗ ನಮಗೆ ರೈಟ್ಸ್ ಇದೆ, ಹೋಗ್ಬಿಟ್ಟು ನಮ್ಮ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಿರ್ಬೋದು, ಇಲ್ಲ ಒಂದು ಮೀಟಿಂಗ್ನ ಜಾಯ್ನ್ ಆಗೋಕ್ಕಿರ್ಬೋದು. ಇದಕ್ಕೆಲ್ಲ ನಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಇವಾಗ ನೀವು ನೋಡಿರ್ತೀರ ಅನಿಸುತ್ತೆ, ಗೌರ್ಮೆಂಟಿಂದ ಯಾವುದಾದ್ರು ಒಂದು ಸ್ಕೀಮ್ ತೊಗೊಬಂದು ಮೀಡಿಯಾದವೆಲ್ಲ ಹೋಗ್ಬಿಟ್ಟಿರ್ತಾರೆ, ಏನು ಮೀಡಿಯಾ ಅಂತ ಹೇಳಿ. ಅಂದರೆ ಎಲ್ಲ ಜನರು ಒಪಿನಿಯನ್ ಕೇಳ್ತಾ ಇರ್ತಾರೆ. ಇವಾಗ ಗೌರ್ಮೆಂಟ್ ಈ ಥರ ಚೇಂಜಸ್ ಆಗಿದೆ, ನಿಮ್ಮ ಒಪಿನಿಯನ್ ಏನು ಅನ್ನಿಸ್ತಾ ಇದೆ ನಿಮಗೆ ಹೇಳಿ ಅಂತ ಹೇಳ್ತಾರೆ. ಸೊ ಏನಂದರೆ ಗೌರ್ಮೆಂಟ್ ಡಿಸಿಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಪ್ರೊಟೆಕ್ಟಿಂಗ್ ಫಂಡಮೆಂಟಲ್ ರೈಟ್ಸ್. ಇವಾಗ ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು, ನಾನು ನಿಮ್ಗೆ ಹೇಳಿದೆ. ಫಂಡಮೆಂಟಲ್ ರೈಟ್ಸು ಮತ್ತು ಡ್ಯೂಟೀಸು. ರೈಟ್ಸ್ ಅಂದರೆ ಏನು, ನಿಮ್ಗೆ ಹೆಂಗೆ ಬೇಕು ಹಂಗಿರ್ಬೋದು, ಎಲ್ಲಿ ಬೇಕಲ್ಲಿ ಹೋಗ್ಬೋದು, ಇಷ್ಟ ಬಂದಿದ್ದು ತಿನ್ಬೋದು, ಇಷ್ಟ ಬಂದಂಗೆ ಬಟ್ಟೆ ಹಾಕೋಬೋದು, ಇಷ್ಟ ಬಂದಷ್ಟು ಓದ್ಬೋದು, ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗಿರ್ಬೋದು. ಇದು ಫಂಡಮೆಂಟಲ್ ರೈಟ್ಸ್ ಇತ್ತಲ್ವಾ. ಸೊ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಒಂದು ನಮ್ಮ ರೈಟ್ಸನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಮತ್ತು ಇನ್ನೊಬ್ರಿಗೂ ಈಗ ನಮ್ಮದು ಮಾತ್ರ ಪ್ರೊಟೆಕ್ಟ್ ಮಾಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡೋ ಥರ ಇರಬಾರ್ದು. ಅವ್ರದ್ದೂ ಪ್ರೊಟೆಕ್ಟ್ ಮಾಡಬೇಕು. ಓಕೆನಾ. ಫಂಡಮೆಂಟಲ್ ರೈಟ್ಸ್ ಏನಿದೆ ನಮ್ಮದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಇನ್ನೊಬ್ಬರದು ಪ್ರೊಟೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು ರೆಸ್ಪೆಕ್ಟಿಂಗ್ ಅದರ್ಸ್ ವ್ಯೂಸ್. ಅಂದರೆ ಇವಾಗ ಪರ್ಸ್ಪೆಕ್ಟಿವ್ ಹೇಗಿರುತ್ತೆ ಅಂದರೆ, ನನ್ನ ಪರ್ಸ್ಪೆಕ್ಟಿವೇ ಬೇರೆ, ನಿಮ್ಮ ಪರ್ಸ್ಪೆಕ್ಟಿವೇ ಬೇರೆ ಆಗಿರುತ್ತೆ. ಸೊ ಎರಡನ್ನೂ ರೆಸ್ಪೆಕ್ಟ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಹೋಲ್ಡಿಂಗ್ ದ ಗವರ್ನಮೆಂಟ್ ಅಕೌಂಟೇಬಲ್ ಅಂದರೆ ಏನು ಗೌರ್ಮೆಂಟಲ್ಲಿ ಆ್ಯಕ್ಟಿವಿಟೀಸ್ ನಡೀತಾ ಇದೆಯೋ ಅದನ್ನು ಕ್ವಶನ್ ಮಾಡೋವಂಥ ಎಲ್ಲ ಹಕ್ಕು ನಮಗಿದೆ. ಏನಾದರೂ ಒಂದು ಪ್ರೂಫ್ ಬೇಕು, ಅಲ್ಲೇನೋ ಮೋಸ ಆಗ್ತಾ ಇದೆ ಅಂದರೆ ನಾವು ಪ್ರೂಫನ್ನ ಕೇಳ್ಬೋದು, ಅವ್ರ ಪ್ರೂಫನ್ನ ತೋರಿಸ್ಲೇಬೇಕು. ಆಮೇಲೆ ಅವ್ರು ಏನಾದರೂ ನಮಗೆ ಕರಪ್ಷನು, ಲಂಚ ಕೇಳಿದ್ರೆ ನಾವು ಕೊಡೋ ಹಾಗಿಲ್ಲ. ಸೊ ಇದೆಲ್ಲ ಏನು ನಮ್ಮ ರೋಲು. ಅರ್ಥ ಆಗ್ತಿದೆಯಲ್ಲ. 1 by 1 ಫಸ್ಟಿಂದ ಹೇಳ್ತೀನಿ ನೋಡಿ. ನಾನು ಒಂದು ಸಿಟಿಸನ್ ಆದರೆ ನಾನು ಯಾವ್ಯಾವ ಥರ ರೋಲು ಮಾಡಬೇಕು ಅಂದರೆ, ಇವಾಗ ಫಸ್ಟ್ ವೋಟ್ ಮಾಡಬೇಕು, ಲಾ ಮತ್ತು ಕಾನ್ಸ್ಟಿಟ್ಯೂಷನ್ನ ಒಬೆ ಮಾಡಬೇಕು, ಟ್ಯಾಕ್ಸನ್ನ ಪೇ ಮಾಡಬೇಕು, ಮತ್ತು ಗವರ್ನಮೆಂಟ್ ಡಿಸಿಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆಯೋ, ನಮ್ಮ ಹಕ್ಕುಗಳನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಪರ್ಸ್ಪೆಕ್ಟಿವ್ನೂ ರೆಸ್ಪೆಕ್ಟ್ ಮಾಡಬೇಕು, ಮತ್ತು ಇನ್ನೊಬ್ಬರ ಪರ್ಸ್ಪೆಕ್ಟಿವ್ನೂ ರೆಸ್ಪೆಕ್ಟ್ ಮಾಡಬೇಕು. ಆಮೇಲೆ ಗೌರ್ಮೆಂಟು ಯಾವುದೇ ಥರ ಅನ್ಯಾಯ ಮಾಡೋಕ್ಕೆ ಬಂದ್ರೂ ನಾವು ಕ್ವಶನ್ ಮಾಡ್ಬೋದು. ಅವ್ರಿಗೆ ಯಾವ್ದನ್ನು ನಾವು ಕ್ವಶನ್ ಮಾಡೋವಂಥ ರೈಟ್ಸು ನಮಗಿರುತ್ತೆ. ಇವಾಗ ಇದಿಷ್ಟು ಕೂಡ ನಿಮಗೆ ರೋಲ್ ಆಫ್ ಎ ಸಿಟಿಸನ್ ಇನ್ ಡೆಮೋಕ್ರಸಿ.